ಸೊ ಲೆಟ್ಸ್ ಗೋ ಗೊಂಬೆ ನೋಡ್ಲಿಕ್ಕೆ. ನೀವೆಲ್ಲರೂ ನನ್ನೇ ನೋಡ್ಬೋದು ಗೊಂಬೆ ಅಂತ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಂದ್ ನಿಮಿಷ ನಿಂತ್ಕೋ. ಹಾಯ್ ಮಾಡು. ದಸರಾ ಮಿಸ್ಟರ್ ಮಂಜುನಾಥ್ ಸರ್. ನಾಡಿನ ಸಮಸ್ತ ಜನಗೆ ಆಯುಧ ಪೂಜಿದ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಆಂಟಿ ಹಾಯ್ ಅನ್ಬಿಡಿ ಹಂಗೆ. ಏ ಅನ್ನಿ ಆಂಟಿ. ಏ ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ ನೋಡ. ಏನ್ ಬ್ರೋ ಅದು ಡ್ರಿಫ್ಟ್. ಸೊ ಬನ್ನಿ ಲೆಟ್ಸ್ ಗೋ. ಎಲ್ರು ಆಲ್ರೆಡಿ ಕಾಯ್ತಾ ಇದಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಆಯುಧ ಪೂಜೆ. ಸೊ ನಮ್ಮ ಮನೇಲಿ ಆಯುಧ ಪೂಜೆ ಹೇಗಿರುತ್ತೆ ಅಂತ ನಿಮ್ಗೆಲ್ರಿಗೂ ನಾನು ತೋರಿಸ್ಬೇಕು ಅನ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದೀನಿ. ಸೊ ಬನ್ನಿ ಲೆಟ್ಸ್ ಗೋ. ಎಲ್ಲರೂ ಆಲ್ರೆಡಿ ಕಾಯ್ತಾ ಇದ್ದಾರೆ. ಇವಾಗ ಒಂದು 8-8:30 ಏನೋ ಆಗಿದೆ. ಸೊ ಬೇಗನೆ ಪೂಜೆ ಮಾಡ್ತಾ ಇದೀವಿ. ಸೊ ಕಮ್ ಲೆಟ್ಸ್ ಗೋ. ಓಕೆ, ಸೊ ಇದು ನನ್ನ ಔಟ್ಫಿಟ್. ಇದನ್ನು ನಾನು ತಗೊಂಡಿದ್ದು ಮಿಂತ್ರಾಲಿ, ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡಿರೋದು ಇಟ್ಸ್ ದ ಯೂಶ್ವಲ್ ಮಾಮಾಅರ್ತ್ ಕಾರ್ನೇಷನ್ ನೂಡ್. ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಜಕ್ಷ್ ಇವತ್ತು ಯಾವ ಹಬ್ಬನೋ? ಯಾವ ಹಬ್ಬ ಇವತ್ತು? ಯಾವ್ದು ಹೇಳು? ವೆರಿ ಗುಡ್. ನೀನು ಅಲ್ಲೆಲ್ಲೋಯ್ತು? ತುಂಬಾ ಜನ ಇಲ್ಲಿ ನಮ್ಮ ಅತ್ತಿಗೆನ ಕೇಳಿದ್ರಿ. ಹಾಯ್ ಮಾಡು. ದಸರಾ ಮಿಸ್ಟರ್ ಮಂಜುನಾಥ್ ಸರ್. ನಾಡಿನ ಸಮಸ್ತ ಜನಗೆ ಆಯುಧ ಪೂಜಿದ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಯಾಕೆ ನೀನು ಒಂಥರ ಕನ್ನಡ ಹೆಂಗ್ ಮಾತಾಡ್ತೀಯ ಅಂದ್ರೆ ಟ್ವಿಸ್ಟ್ ಆಗ್ತಿದೆ ಟಂಗು, ಅದಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ. ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಿ. ಓಕೆ, ಧನ್ಯವಾದಗಳು. ಪೂಜೆಗೆಲ್ಲ ತಯಾರಿಗಳು ಮಾಡ್ಕೋತೀರ. ಆಂಟಿ ಹಾಯ್ ಅನ್ಬಿಡಿ ಹಂಗೆ. ಏ ಅನ್ನಿ ಆಂಟಿ. ಹ್ಯಾಪಿ ಹಬ್ಬ. ಸೈಕಲ್ಗಳಿಗೆಲ್ಲ ಪೂಜೆ ನಡೀತಾ ಇದೆ. ಇಂಪಾರ್ಟೆಂಟ್ ಸೈಕಲ್. ಯಶ ಅದು ಯಾರ್ದಿಂದ? ವಿಘ್ನೇಶ್ವರ. ನಮಸ್ಕಾರ. ಇದ್ಯಾಕದ್ ನೀವು ಕೈಯಲ್ಲಿ ಇಟ್ಕೊಂಡು ನಿಂತಿದ್ದೀರಿ ಬೈಕಿಗೆ? ಫಸ್ಟ್ ಎಲ್ರಿಗೂ ವಿಶ್ ಮಾಡು. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹಾಯ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್. ಹ್ಯಾಪಿ ದಸರಾ. ಸೇಮ್ ಟು ಯು. ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಬರ್ತ್ಡೇ ಆ್ಯಂಡ್ ಹ್ಯಾಪಿ ದಸರಾ. ಥ್ಯಾಂಕ್ ಯು. ಹಾಂ, ಗೊತ್ತಿದ್ದೀನಿ ಅದೇ ಹಾಡಾಡ್ತಿ ಅಂತ. ಐ ಜಸ್ಟ್ ನ್ಯೂ ಇಟ್ ಬ್ರೋ. ಹೋಲ್ಸೇಲ್. ಎತ್ತಿ ಈ ಕಡೆ ತಗೊಂಬರ್ರಿ, ಈ ಕಡೆಗೆ ಮಧ್ಯ ಕೊಡಿರಿ ಇಲ್ಲಿ. ಒನ್ ನಂಬರ್ 1. ಇನ್ನ ಪೀಸ್ ರೈಟೋ ಲೆಫ್ಟೋ ಹಂಗೆ, ರೈಟೋ ಲೆಫ್ಟೋ ಹಂಗೆ. ಏನ್ ಕೊಡ್ತೀರಾ ಆಂಟಿ? ನಂಗೆ ಸ್ಪೆಷಲ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಏನ್ ಬೇಕೋ ಎಲ್ಲ ಕೊಡ್ತೀನಿ. ಯಾವಾಗ ಬರ್ಲಿ ಆಂಟಿ? ಯಾವಾಗ ಬರ್ಲಿ ಆಂಟಿ ಗೊಂಬೆ ನೋಡಕ್ಕೆ? ಓ ಥ್ಯಾಂಕ್ಸ್ ಆಂಟಿ. ನೋಡಲಿ ಗ್ರೇಟ್. ಕೈ ಬಿಸಿ ಮನೆ ಮಗಳು ನೋಡಿ, ಬಿಸಿ ಕೈ. ಹ್ಯಾಪಿ ದಸರಾ. ಥ್ಯಾಂಕ್ ಯು. ಹ್ಯಾಪಿ ದಸರಾ. ಬರ್ತಾನೆ ಇರ್ತದೆ. ಇಟ್ಬಿಡ್ಬೇಕು.
ಕಮಾನ್, ನನ್ನ ಫೇವ್ರೆಟ್ ಸ್ವೀಟ್. ಇವನು ಬರ್ಗರ್ ಕಿಂಗ್ದು ಬ್ರ್ಯಾಂಡ್ ಅಂಬಾಸಿಡರ್ ಅವನು. ಗಾಡಿಗಳೀಗ ಮುಂದೆ ಹೋಗೋಕ್ಕೆ ರೆಡಿ ಆಗಿದೆ. ಹಾಯ್, ಹ್ಯಾಪಿ ದಸರಾ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ದೀನಿ. Yes, you. ಏ ಸುಬಿ, ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಕೂತ್ಕೋ. ಏನ್ ಬ್ರೋ ಅದು ರಿಫ್ಟು? ಏನ್ ಬ್ರೋ ಅದು ರಿಫ್ಟು? ಸಾರಿ ಡ್ರಿಫ್ಟು. ಬಾಯ್ ಬಾಯ್, ಸಿ ಯು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ನನಗೆ ಬೆಳಗಿಂದ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನಾನು ಮರ್ತೋದೆ. ಸ್ಯಾಡ್. ಸೊ ಬೇಸಿಕ್ಲಿ ಏನು ಮಾಡಿದ್ವಿ ಅಂದರೆ, ವಿ ವೆಂಟ್ ಟು ಮೈ ಡಿಯರ್ ಫ್ರೆಂಡ್ ಬಿಂದು, ನನ್ನ ಡಿಸೈನರ್, ಅಟೈರ್ ಡಿಸೈನರ್ ಸ್ಟುಡಿಯೋ. ಅವರ ಸ್ಟುಡಿಯೋಲಿ ಇವತ್ತು ಪೂಜೆ ಇಟ್ಕೊಂಡಿದ್ರು ದಸರಾ ಹಬ್ಬದ ಪ್ರಯುಕ್ತ. ಹಾಗಾಗಿ ಅಲ್ಲಿ ಒಂದು ವಿಸಿಟ್ ಮಾಡಿ ಬಂದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಬಿಂದುಸ್ ಬರ್ಡೇ ಟುಡೇ. ಹ್ಯಾಪಿ ಬರ್ಡೇ ಬಿಂದು. ಅಗೇನ್ ವಿಶ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಮೂಲಕ. ಅಲ್ಲಿ ಹೋಗಿ ಬಂದು ನಂಗೊಂದು ಸ್ವಲ್ಪ ಇವತ್ತು ಹುಷಾರಿಲ್ಲ, ಹಾಗಾಗಿ ಮಲಗಿಬಿಟ್ಟಿದ್ದೆ. ಇವಾಗ ಸಂಜೆ ಎದ್ದಿದ್ದೀನಿ. ಆ್ಯಂಡ್ ಇನ್ನೊಂದಿಬ್ರು ಮನೆಗೆ ಹೋಗಬೇಕು ನಾನು ಗೊಂಬೆ ನೋಡಲಿಕ್ಕೆ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಮೈ ಹಸ್ಬೆಂಡ್ ಜಯಂತ್ ವಿಲ್ ಬಿ ಜಾಯ್ನಿಂಗ್ ಇವಾಗ. ಸೊ ಲೆಟ್ಸ್ ಗೋ ಗೊಂಬೆ ನೋಡಲಿಕ್ಕೆ. ನೀವೆಲ್ಲರೂ ನನ್ನೇ ನೋಡ್ಬೋದು ಗೊಂಬೆ ಅಂತ, ಬಟ್ ನಾವು ಗೊಂಬೆ ನೋಡೋದು ಬೇಡ. ಜಯಂತು ಗೊಂಬೆ ನೋಡೋಕ್ಕೆ ಬರ್ತಿರೋದು ನನ್ನ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಣ್ಣಲ್ಲಿ ಏನೇನು ನೋಡಬೇಕು? ತಡ್ಕೊಳಕ್ಕಾಯ್ತಿಲ್ಲ ಗುರು. ಆಯುಧ ಪೂಜೆ ಟೈಮಲ್ಲಿ ಮನೇಲಿ ನೋಡಿ ಸ್ವೀಟ್ ಮೇಲೆ ಸ್ವೀಟು, ಬರೀ ಸ್ವೀಟ್ ಬಾಕ್ಸ್ಗಳೇ ಇದೆ ನಮ್ಮ ಮನೆಯಲ್ಲಿ. ಲಾಡ್ ಆಫ್ ಸ್ವೀಟ್ಸ್. ಇದು ಬೇರೆ ಸೋನ್ ಪಾಪಡಿ. ಸೊ ಬರೀ ಸ್ವೀಟೇ ಇದೆ. ಇದನ್ನೆಲ್ಲ ಯಾವಾಗ ತಿಂತೀವಿ, ಯಾವಾಗ ಮುಗಿಸ್ತೀವಿ ಗೊತ್ತಿಲ್ಲ, ಬಟ್ ಮನೆ ತುಂಬ ಸ್ವೀಟ್ಸ್ ಅಷ್ಟೇ. ಅದಕ್ಕೆ ನಾವು ಸ್ವೀಟೇ ಮಾಡಿಲ್ಲ, ನಾಳೆ ಪುಷ್ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಪುಷ್ಪ ಆಂಟಿ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಹಳೆ ಮನೆ ಪಕ್ಕದಲ್ಲಿ ಇದ್ರು ಆಂಟಿ. ಹಾಯ್ ಆಂಟಿ. ಹಾಯ್, ಹ್ಯಾಪಿ ದಸರಾ. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಗೊಂಬೆ ನೋಡಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಜಸ್ಟ್ ಟೂ ಬ್ಯೂಟಿಫುಲ್. ಗಣಪತಿ ಎಲ್ಲಿ ಹಿಂದ್ಗಡೆ ಬಚ್ಕೊಂಡು ವೈಟ್ ಕಲರ್. ಓ ಸೋ ಕ್ಯೂಟ್. ಅಯ್ಯೋ ಎಷ್ಟು ಕ್ಯೂಟ್. ಈ ಗಣಪತಿ ಮಾತ್ರ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ವೆರಿ ಕ್ಯೂಟ್. ಹಿಂದ್ಗಡೆ ಇಲ್ಲಿ ವೈಟ್ ಕಲರ್ದು ಎಷ್ಟು ಕ್ಯೂಟ್ ಆಗಿದೆ ಇಲ್ಲಿ. ಓ ಆ್ಯಂಡ್ ಜಯಂತ್ ಅವ್ರು ಜಾಯಿನ್ ಆಗಿದ್ದಾರೆ ಇವಾಗ ಗೊಂಬೆ ನೋಡೋಕ್ಕೆ. ಸಣ್ಣದಾಗಿದೆ. ಹಾಯ್, ಹ್ಯಾಪಿ ದಸರಾ. ಹ್ಯಾಪಿ ದಸರಾ. ಸೊ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಡನ್ ಬೈ ಮಿಸ್ಟರ್ ಜಯಂತ್ ಅವರು. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಎಲ್ಲಿ ಹೆಂಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಏನೇನು ಗೊಂಬೆ, ಏನೇನು ಕತೆ ನಡೀತಾ ಇದೆ ಇಲ್ಲಿ, ಈ ಸ್ಟೋರಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಲೆಟ್ ಸ್ಟಾರ್ಟ್. ಎಸ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ದುರ್ಗೆ ಬರುತ್ತೆ, ಲಕ್ಷ್ಮೀ ಸರಸ್ವತಿ. ಸೊ ಇಟ್ಸ್ ಲೈಕ್ ದ ಸ್ಟಾರ್ಟ್ ಆಫ್ ದ ಯೂನಿವರ್ಸ್. ದೇವಿ ಇರೋದ್ರಿಂದ ದುರ್ಗಾ, ಲಕ್ಷ್ಮೀ, ಸರಸ್ವತಿ. ಅಂಡ್ ದೆನ್ ಫಾಲೋಡ್ ವಿತ್ ಗಣೇಶ ಮತ್ತೆ ಸುಬ್ರಹ್ಮಣ್ಯ. ಅಂಡ್ ದೆನ್ ಆಲ್ ದ ಅದರ್ ಗಾಡ್ಸ್ ಲೈಕ್ ಅರ್ಧನಾರೀಶ್ವರ ಮತ್ತೆ ಕಾಮಧೇನು, ಶ್ರೀ ಕೃಷ್ಣ ಕಾಳಿಂಗ ನರ್ತನ ಮಾಡ್ತಿರೋದು. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಅಲ್ಲಿರೋದು. ಸೊ ದೇ ಆರ್ ಜಸ್ಟ್ ಆಡ್ ಆನ್ಸ್. ಸೊ ಫಸ್ಟ್ ಸ್ಟೆಪ್ ಬಂದು ಎಲ್ಲ ದೇವತೆಗಳಿಗೆ. ಸೊ ನೆಕ್ಸ್ಟ್ ಸ್ಟೆಪ್ ಕೈಲಾಸ ತರ. ಸೊ ಕೈಲಾಸ ಕಾನ್ಸೆಪ್ಟ್ ಅಲ್ಲಿ ಸೊ ಯು ಕ್ಯಾನ್ ಸಿ ಜ್ಞಾನಫಲ ಕಾನ್ಸೆಪ್ಟ್ ಇದು. ನಾರದ ಬಂದ್ಬಿಟ್ಟು ಶಿವನಿಗೆ ಮಾವಿನ ಹಣ್ಣು ಕೊಟ್ಬಿಟ್ಟು ಇಬ್ರು ಮಕ್ಳಿಗೂ ಕೊಡಿ ಅಂದ. ಬಟ್ ಅಲ್ಲಿ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಇಬ್ರು ಫುಲ್ ಹಣ್ಣು ಬೇಕು ಅಂತ ಹೇಳಿ ಜಗಳ ಆಡ್ತಿರ್ತಾರೆ. ನಾರದ ಐಡಿಯಾ ಮಾಡ್ಬಿಟ್ಟು ಸೊ ಲೆಟ್ಸ್ ಹ್ಯಾವ್ ಅ ಕಾಂಪಿಟೇಷನ್ ಅಂತ ಹೇಳಿ ಯಾರು 3 ಸಲ ಇಡೀ ಪ್ರಪಂಚನ ಸುತ್ಕೊಂಡು ಬರ್ತಾರೋ ಅವ್ರಿಗೆ ಹಣ್ಣು ಅಂತ ಹೇಳಿದಾಗ ಗಣೇಶ ಅಮ್ಮ ಮತ್ತೆ ಅಪ್ಪ ಪಾರ್ವತಿಗೆ ಮತ್ತೆ ಶಿವನ್ನ 3 ಸಲ ಸುತ್ತ ಹಾಕ್ಬಿಟ್ಟು ಇವರೇ ನನ್ನ ಯೂನಿವರ್ಸ್ ಅಂತ ಹೇಳಿ ಸೊ ಹಿ ವಿನ್ಸ್ ದ ಪ್ರೈಸ್. ಬಟ್ ಸುಬ್ರಹ್ಮಣ್ಯ ತುಂಬಾ ಇಡೀ ಪ್ರಪಂಚನ ನವಿಲ್ ಮೇಲೆ ಸುತ್ಕೊಂಡು ಬರೋಷ್ಟೊತ್ತಿಗೆ ಹಿ ವಿಲ್ ಬಿ ಇನ್ ಶಾಕ್ ಅಂಡ್ ಹಿ ಸೀಯಿಂಗ್ ಫ್ರಮ್ ಫಾರ್.
ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಇನ್ ದ ಸೆಕೆಂಡ್ ಸ್ಟೆಪ್. ಅಂಡ್ ಥರ್ಡ್ ಸ್ಟೆಪ್ ಬಂದು ಕೃಷ್ಣ ಲೀಲೆ ತರ. ಸೊ ಅಲ್ಲಿ ಆ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಯಶೋಧ ತನ್ನ ಕೃಷ್ಣನಿಗೆ ಊಟ ಮಾಡಿಸ್ತಾ ಸ್ಟೋರಿ ಹೇಳ್ತಾ ಇರೋದು. ಈ ಎಂಡ್ ಅಲ್ಲಿ ಕೃಷ್ಣ ತನ್ನ ಫ್ರೆಂಡ್ ಆದ ಸುಧಾಮನ್ ಮನೆಗೆ ಅಣ್ಣ ಬಲರಾಮನ್ ಜೊತೆ ಹೋಗಿ ಅಲ್ಲಿ ಊಟ ಮಾಡ್ತಿರೋದು. ಸೊ ಇಲ್ಲಿ ಮಧ್ಯದಲ್ಲಿ ಬಂದು ಕೃಷ್ಣ ಮತ್ತೆ ರಾಧಾ. ಸೊ ರಾಧೆಗೆ ಕೃಷ್ಣ ಅಲಂಕಾರ ಮಾಡ್ತಿರೋದು, ಕನ್ನಡಿ ಹಣ್ಣುಗಳು ಇಟ್ಕೊಂಡು. ತುಂಬಾ ಚೆನ್ನಾಗಿದೆ ಡೀಟೇಲಿಂಗ್, ವೆರಿ ನೈಸ್. ಫುಲ್ ಡೀಟೇಲಿಂಗ್ ವೆರಿ ನೈಸ್. ಮತ್ತೆ ಇಲ್ಲಿ ಮೇಕಪ್ ಸೆಟ್ ಇದೆ, ಇಲ್ಲಿ ಅವ್ರದ್ದು ಆರ್ನಮೆಂಟ್ಸ್ ಇದೆ. ಸೊ ಎಲ್ಲ ರೆಡಿ ಆಗ್ತಿದ್ದಾರೆ. ಎಲ್ಲಿ ರೆಡಿ ಆಗ್ತಿದ್ದಾರೆ ಅಂದ್ರೆ ಒಂದು ಫಂಕ್ಷನ್ ಹೋಗಕ್ಕೆ ಹೇಳ್ತೀನಿ, ಆ ಫಂಕ್ಷನ್ ಯಾವ್ದು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಟ್ಟದ ಗೊಂಬೆ ಬರುತ್ತೆ, ಕಳಸ, ಮತ್ತೆ ಕೃಷ್ಣ ರುಕ್ಮಿಣಿ ಆ ಕಡೆ ಇದರಲ್ಲಿ. ಇನ್ ಲಾಸ್ಟ್ ಸ್ಟೆಪ್ ಬಂದು ಎಲ್ಲ, ಸೊ ಯು ಕ್ಯಾನ್ ಸಿ ಎಲ್ಲ ಕಾಳು ಧಾನ್ಯಗಳು, ಅಡಿಗೆಗೆ ಏನ್ ಬೇಕೋ ಯೂಸ್ ಮಾಡೋದು, ಮತ್ತೆ ಪಾತ್ರೆಗಳು, ಮಿನಿಯೇಚರ್ಸ್, ಒಂದು ಸಣ್ಣ ಮನೆ, ಇಲ್ಲಿ ಅಜ್ಜ ಅಜ್ಜಿ ಅಡಿಗೆ ಮಾಡಕ್ ರೆಡಿ ಆಗಿರೋದು. And they need an entertainment, so we have a dancing dolls as well. And then you can see all the miniature fruits and vegetables for their cooking. Super. So ಈಗ ರಾಧಾ ಮತ್ತೆ ಕೃಷ್ಣ ಎಲ್ಲಿ ಫಂಕ್ಷನ್ಗೆ ರೆಡಿ ಆಗಿದ್ದಾರೆ ಅಂದ್ರೆ, ಆನ್ ಟು ದ ಲೆಫ್ಟ್ ಇಲ್ಲಿ ದೇವಿಗೆ ಸೀಮಂತ ನಡೀತಾ ಇದೆ. ಸೊ ಮೀನಾಕ್ಷಿ ಅಮ್ಮನ್. ಸೊ ಲಾಸ್ಟ್ ಇಯರ್ ಇದೇ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣ ಮತ್ತೆ ಗಿರ್ಜಾ ಕಲ್ಯಾಣ ಆಗಿತ್ತು. ಸೊ ಈ ವರ್ಷ ದೇವಿಗೆ ಸೀಮಂತ ನಡೀತಾ ಇದೆ. ಸೀಮಂತ ಟೈಮಿಗೆ ಲಕ್ಷ್ಮೀ ಸರಸ್ವತಿ ಬಂದಿದ್ದಾರೆ, ಮತ್ತು ಇದೆಲ್ಲ ತಟ್ಟೆ ಜೋಡಿಸಿದ್ದಾರೆ. ಬ್ರಹ್ಮದೇವರು ಮತ್ತು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಡೀತಾ ಇದೆ, ಶಾಸ್ತ್ರ ನಡೀತಾ ಇದೆ ಇಲ್ಲಿ. ಸೊ ಈ ಮಂಟಪದಲ್ಲಿ ದೇವಿ ಸೀಮಂತ ನಡೀತಾ ಇದೆ. ಇದು ಸೆಟ್ಟಲ್ಲೇ ಬಂತಾ? ಇದು ವೆರಿ ನೈಸ್ ಅಲ್ಲ, ಇದೂನು ತುಂಬಾ ಚೆನ್ನಾಗಿದೆ. ಫುಲ್ ಅದೆಲ್ಲ ತಟ್ಟೆ ಜೋಡಿಸ್ತಾರಲ್ಲ, ಅದೇ ಸೂಪರ್, ಗೊತ್ತು ನಂಗೆ. ಈ ಕಡೆ ಮಂಟಪದಲ್ಲಿ ಅಲ್ಲಿ ಸೀಮಂತ ಆಗಿದೆ, ಇಲ್ಲಿ ದೇವಿಗೆ ಡೆಲಿವರಿ ಆಗಿದೆ. ಸೊ ಮುದ್ದಾದ ಗಣೇಶ ಹುಟ್ಟಿದ್ದಾನೆ. ಕ್ಯೂಟೆಸ್ಟ್ ಅಂದ್ರೆ ಇದೆ. ಗಣೇಶ ತುಂಬಾ ಯೋಚನೆ ಮಾಡ್ತಿದ್ದಾನೆ ಏನ್ ಹೆಸರು ಇಡ್ತಾರೆ ನನಗೆ ಅಂತ. ಸೊ ಈ ಕಡೆ ಅಣ್ಣನಾದ ಸುಬ್ರಹ್ಮಣ್ಯ ಇದ್ದಾನೆ, ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡು ಅಟೆಂಡ್ ಮಾಡ್ತಿದ್ದಾರೆ ನಾಮಕರಣನ. ತೊಟ್ಲು ಶಾಸ್ತ್ರ ನಾಮಕರಣ ನಡೀತಾ ಇದೆ ಇಲ್ಲಿ. ಇನ್ನು ಎವ್ರಿ ಇಯರ್ ಗಿಫ್ಟ್ಗಳು ಬರ್ತಾ ಇರುತ್ತೆ. ಸೊ ಈ ಸಲ ವಸುದೇವ ಕೃಷ್ಣನ್ನ ಹೊತ್ಕೊಂಡು ಹೋಗ್ತಿರೋದು. ಮತ್ತು ಹಿಂದೆಗಡೆ ರಾಮ ಸೇತು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ರಾಮಾಯಣ ಶಾರ್ಟ್ಲಿ ಕ್ರಿಯೇಟ್ ಆಗುತ್ತೆ ಇದರಲ್ಲಿ. ಇನ್ನು ನೆಕ್ಸ್ಟು ಅಂಬಾರಿ ರೆಡಿ ಆಗಿದೆ, ಆನೆ. ಸೊ ಇದಂತೂ ಫುಲ್ ಡೀಟೇಲಿಂಗ್ ಆಗಿದೆ, ಸೂಪರ್ ಆಗಿ ಮಾಡಿದ್ದಾರೆ, ವೆರಿ ನೈಸ್. ಸೊ ನಾಳೆ ಇದರಲ್ಲಿ ಅಂಬಾರಿ ರೆಡಿ ಆಗಿದೆ. ವಿಜಯದಶಮಿ ಇರೋದ್ರಿಂದ ದೇವಿ ಚಾಮುಂಡೇಶ್ವರಿ ಅದರಲ್ಲಿ ಕೂರ್ತಾಳೆ. ವೆರಿ ನೈಸ್. ಆಂಟಿ ಹೇಳ್ತಾ ಇದ್ದಾರೆ, ಹೇಳಿ ಆಂಟಿ. ನಾಳೆ ವಿಜಯದಶಮಿ, ಚಾಮುಂಡೇಶ್ವರಿ ಅಂಬಾರಿ ಮೇಲೆ ಹೋಗೋದನ್ನ ಎಲ್ಲರೂ ಕಣ್ತುಂಬಿಸ್ಕೊಳ್ಬೇಕು. ಎಲ್ಲರೂ ದಯಮಾಡಿ ಬರಬೇಕು. ಎಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಇಷ್ಟು ಪೇಷನ್ಸ್ ಅಂಡ್ ಇಂಟ್ರೆಸ್ಟ್, ಬೇಸಿಕ್ಲಿ ಮೇನ್ ಇಂಟ್ರೆಸ್ಟ್. ಪೇಷನ್ಸ್ಗಿಂತ ಇಂಟ್ರೆಸ್ಟ್ ಇರೋದ್ರಿಂದ ಏನೂ ಅನ್ಸೋದಿಲ್ಲ. 8 years ಇಂದ ಕಲೆಕ್ಟ್ ಮಾಡ್ಕೊಂಡು ಬಂದಿರೋಂಥ ಡಾಲ್ಸು, ಆ್ಯಂಡ್ ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಎವ್ರಿ ಇಯರ್ ಒಂದು ಥೀಮ್ ಇಟ್ಕೊಂಡು ಡಾಲ್ ಪ್ಲೇಸ್ಮೆಂಟ್ ಅಂತ ಕತೆ ಹೇಳ್ತಾರೆ, ಆ್ಯಂಡ್ ಇಟ್ಸ್ ಲುಕಿಂಗ್ ಲೈಕ್ ದಿಸ್. ನೆಕ್ಸ್ಟ್ ಇಯರ್ದು ಅಲ್ಲೇ ಥೀಮ್ ರೆಡಿ ಆಗಿದೆ. ಸೊ ಅನುಭವ ಮಂಟಪ ಮಾಡೋಣ ಅಂತ ನೆಕ್ಸ್ಟ್ ಇಯರ್. ವೆರಿ ನೈಸ್. ಸೊ ಬಸವಣ್ಣ ಅವ್ರು ಬಂದು ಕೂತ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಕಾರ್ನರಲ್ಲಿ. ನೋಡಿದೆ ನಾನು ಬಂದ ತಕ್ಷಣನೇ. ವೆರಿ. ಸೊ ನೆಕ್ಸ್ಟ್ ಇಯರ್ ಅವ್ರ ಜೊತೆ ಅಕ್ಕಮಹಾದೇವಿ ಎಲ್ಲ ಬಂದು ಕೂತ್ಕೊಂಡ್ರೆ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ರೆಡಿ ಆಗುತ್ತೆ ನೆಕ್ಸ್ಟ್ ಇಯರ್ ಸ್ಟೋರಿಗೆ. Thank you so much. Thank you. Happy Dasara once again. Happy Dasara. Bye. ಅಷ್ಟೇ. ಥ್ಯಾಂಕ್ ಯು ಆಂಟಿ. ಸತ್ಯ ಭಾವೆ ಕೋಪವೇನೆ